ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಸಂಜೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಆಲ್ರೆಡಿ 7 o'clock ಆಗಿದೆ. ಆ್ಯಂಡ್ ಸಾಂಬಾರನ್ನ ಮಾಡಬೇಕು ಅಂತ ರೆಡಿ ಮಾಡ್ತಾಯಿದ್ದೀನಿ. ಹಾಗೆ ಒಂದು ವ್ಲಾಗ್ ಮಾಡುವಂತ ಸ್ಟಾರ್ಟ್ ಮಾಡಿದ್ದೀನಿ. ಒಣಮೀನು ಸಾಂಬಾರು ಮಾಡಬೇಕು ಅಂತ ರೆಡಿ ಮಾಡ್ತಾಯಿದ್ದೀನಿ. ಅದಕ್ಕೆ ಮೊದಲು ಮೆಣಸನ್ನು ಹಾಕ್ಕೊಂಡಿದ್ದೀನಿ. ನಮಗೆ ಎಷ್ಟು ಖಾರ ಸ್ಪೈಸಿ ಬೇಕೋ ಅಷ್ಟು ಮೆಣಸನ್ನು ಹಾಕ್ಕೋಬೇಕು. ನಂತರ ಹುಣಸೆ ಹಣ್ಣನ್ನು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ. ಆ್ಯಂಡ್ ಇದಕ್ಕೆ ಬೆಳ್ಳುಳ್ಳಿಯನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಹಾಗೆ ನಮ್ಮ ಸೈಡು ಕೊತ್ತಂಬರಿ ಕಾಳನ್ನು ಹಾಕ್ತೀವಿ, ಪೌಡ್ರನ್ನು ಹಾಕಲ್ಲ. ಸೊ ಕೊತ್ತಂಬರಿ ಕಾಳನ್ನು ಹಾಕ್ತಾ ಇದ್ದೀನಿ. ಇದೆಲ್ಲ ಹಾಕಿದ್ಮೇಲೆ ಫೈನಲಿ ಕಾಯಿಯನ್ನು ಹಾಕ್ತಾ ಇದ್ದೀನಿ. ಏನು ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಇದಾದಮೇಲೆ ಸ್ವಲ್ಪ ಅರಶಿನ, ಇದಾದಮೇಲೆ ಇದನ್ನು ಚೆನ್ನಾಗಿ ರುಬ್ಕೋಬೇಕು. ಯೂಶ್ವಲಿ ನಾವು ನೈಟ್ ಮಲ್ಕೋಬೇಕಾದ್ರೆ ಹಾಲು ಕುಡಿತೀವಿ. ಸೊ ನಂದಿನಿ ಮಿಲ್ಕ್ ಹಾಲನ್ನ ಆರ್ಡರ್ ಮಾಡಿದ್ದೀವಿ. ಇದನ್ನು ಕಟ್ ಮಾಡೋದು ತುಂಬ ಜನಕ್ಕೆ ಗೊತ್ತಿರಲ್ಲ. ಸಡನ್ನಾಗಿ ಕಟ್ ಮಾಡ್ತಾರೆ, ಇದು ಎಕ್ಸ್ಟ್ರಾ ಪೀಸ್ ಎಲ್ಲೋ ಬಿದ್ದು ಹೋಗುತ್ತೆ. ಸೊ ಹಾಗಾಗಿ ಹಾಗೆ ಕಟ್ ಮಾಡೋದು ತುಂಬ ಒಳ್ಳೆಯದಲ್ಲ. ಯಾಕಂದರೆ ಈ ಪ್ಲಾಸ್ಟಿಕ್ಗಳನ್ನು ಮತ್ತು ನಾವು ರೀಯೂಸ್ ಮಾಡೋಕ್ಕಾಗಲ್ಲ. ಹಾಗಾಗಿ ಇದು ಪರಿಸರಕ್ಕೆ ಹಾನಿಯನ್ನುಂಟು ಮಾಡೋಂಥ ಚಾನ್ಸಸ್ಗಳಿರುತ್ತೆ. ಹಾಗಾಗಿ ಇದನ್ನು ನಾನು ಕಟ್ ಮಾಡುವಂಥ ಒಂದು ಹೊಸ ವಿಧಾನನ ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ. ಈ ಥರ ಇದನ್ನು ಕ್ರಾಸಾಗಿ ಕಟ್ ಮಾಡಬೇಕು. ಹಾಗೂ ಆ ಪೀಸನ್ನು ಅದ್ರ ಜೊತೆಗೆ ಜಾಯಿಂಟಾಗಿ ಇರುವಂತೆ ನೋಡ್ಕೋಬೇಕು. ಆಮೇಲೆ ಆ ಪೀಸನ್ನು ನೀಟಾಗಿ ಹಿಂದುಗಡೆ ಇಟ್ಬಿಟ್ಟು ಒಂದು ಪಾತ್ರೆನ ತೊಗೊಂಡು ಹಾಲನ್ನು ಈ ರೀತಿಯಾಗಿ ಹಾಕಬೇಕು. ಸೊ ಹೀಗೆ ಹಾಕೋದ್ರಿಂದ ಪ್ಲಾಸ್ಟಿಕ್ ರೀಸೈಕಲ್ ಮಾಡಬಹುದು. ಹಾಗೆ ಹಾಲು ಕಾಯಿಸ್ತಾ ಇದ್ದಂಗೆ ನನಗೊಂದು ವಿಷಯ ನೆನಪಿಗೆ ಬಂತು. ಸೊ ನಮ್ಮ ಮನೇಲಿ ಒಂದು ಉಪಯುಕ್ತವಾದಂತಹ ವಸ್ತು ಇದೆ. ಅದೇ ರೀತಿ ಅದು ನಾನು ನಿಮಗೆ ಅದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ. ಮೋಸ್ಟ್ ಪ್ರಾಬಬ್ಲಿ ನಿಮಗೆ ಅದು ಯೂಸ್ ಆಗಬಹುದು. ಸೊ ಅದೇನೇ ಅಂದರೆ ಈ ಕೊಳಾಯಿ ತುಂಬ ಜನಕ್ಕೆ ಗೊತ್ತಿರಲ್ಲ. ನಮ್ಮಂಥ ಮಿಡಲ್ ಕ್ಲಾಸ್ ಫ್ಯಾಮಿಲೀಸಿಗಂತೂ ಇದು ಗೊತ್ತೇ ಇರಲ್ಲ. ಇದಕ್ಕೆ 360 ಡಿಗ್ರಿ ಟ್ಯಾಪ್ ಅಂತ ಹೇಳ್ತೀವಿ. ಯಾಕಂದರೆ ಎಲ್ಲ ಕಡೆಗೂ ಈ ಥರ ತಿರುಗತ್ತೆ. ಇದು ಆಫು. ಮೊದಲು ಆ್ಯಕ್ಚುಲಿ ಈ ಟ್ಯಾಪು ಇಲ್ಲಿ ಕನೆಕ್ಟ್ ಆಗಿತ್ತು. ಬಟ್ ಇದು ನಮಗೆ ತುಂಬ ಕೆಳಗಡೆ ಆಗಿರೋದ್ರಿಂದ ಪಾತ್ರೆ ಏನಾದರೂ ವಾಶ್ ಮಾಡಿದ್ರೆ, ದೊಡ್ಡ ದೊಡ್ಡ ಪಾತ್ರೆ ವಾಶ್ ಮಾಡಿದ್ರೆ ತುಂಬ ಕಷ್ಟ ಆಗ್ತಿತ್ತು. ಸೊ ಆ ರೀಸನ್ಗೆ ನಾವೇನೋ ಆಲ್ಟ್ರೇಷನ್ ಮಾಡೋ ಥರ ಇರಲಿಲ್ಲ. ಅದಕ್ಕೆ ಇದನ್ನು ಕಿತ್ತಾಕ್ಬಿಟ್ಟು ಈ 360 ಡಿಗ್ರಿ ಪೈಪನ್ನು ಹಾಕಿದ್ದೀವಿ. ಇದು ಹೇಗಿದೆ ಅಂದರೆ ಇದರಲ್ಲಿ 2 ಟೈಪ್ ನೀರು ಬೀಳುತ್ತೆ. ಒಂದು ಈ ಥರ ಬಿಡಿ ಬಿಡಿಯಾಗಿ ಬೀಳುತ್ತೆ, ಇನ್ನೊಂದು ಬಂದ್ಬಿಟ್ಟು ಸಿಂಗಲ್ ಲೈನಲ್ಲಿ ಬೀಳುತ್ತೆ. ಆ್ಯಂಡ್ ಇದರಲ್ಲಿ ಒಂದು ಯೂಸ್ ಏನಂದರೆ ನಾವು ಈ ಥರ ಸಿಂಕ್ಗಳನ್ನು ವಾಶ್ ಈಸಿಯಾಗಿ ಮಾಡ್ಬೋದು. ಕ್ಲೀನ್ ಮಾಡಬೇಕಾದ್ರೆ ಈ ಥರ ತುಂಬ ಫ್ಲೆಕ್ಸಿಬಲ್ ಆಗಿ ಆರಾಮಾಗಿ ಇದೆಲ್ಲ ಕ್ಲೀನಿಂಗ್ನ ತುಂಬ ಚೆನ್ನಾಗಿ ಮಾಡ್ಬೋದು. ಈ ಥರ ಸಿಂಕ್ ಕೂಡ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಆ್ಯಂಡ್ ಒಂದು ಟ್ಯಾಪ್ ಕೂಡ ಅಷ್ಟು ನೀಟಾಗಿ ಕ್ಲೀನನ್ನು ಮಾಡಬಹುದು. ಈಗ ಒಣಮೀನಿಗೆ ಈ ಥರ ಆನಿಯನ್ನ ಹಾಕ್ತೀವಿ. ಸೊ ಸ್ವಲ್ಪ ಫ್ಲೇವರ್ ಚೆನ್ನಾಗಿ ಬರುತ್ತೆ. ಇದನ್ನು ನೀಟಾಗಿ ಈ ಥರ ಕಟ್ ಮಾಡ್ಕೊತೀವಿ. ಹೀಗೆ ಒಂದು ಬಾಣಲಿಗೆ ಎಣ್ಣೆನ ಹಾಕ್ಕೊಂಡ್ಬಿಟ್ಟು ಅದಕ್ಕೆ ಈ ಕೊಚ್ಕೊಂಡಿರುವಂಥ ಆನಿಯನನ್ನು ಹಾಕಬೇಕು. ಹಾಗೆ ಅದನ್ನು ನಾವು ನೀಟಾಗಿ ಫ್ರೈಯನ್ನು ಮಾಡಬೇಕು. ಸೊ ಆನಿಯನ್ ಹಸಿ ಸ್ಮೆಲ್ ಹೋದ ತನಕ ಅದನ್ನು ಫ್ರೈಯನ್ನು ಮಾಡಬೇಕು. ಅದಕ್ಕೆ ನಾವು ಒಣಮೀನನ್ನು ಹಾಕಿಬಿಟ್ಟು ಫ್ರೈಯನ್ನು ಮಾಡ್ಕೋಬೇಕು. ಹಾಗೆ ಫ್ರೈ ಆದಮೇಲೆ ರುಬ್ಬಿಕೊಂಡಂತಹ ಮಸಾಲಾನ ಹಾಕಿ ಅದನ್ನು ನೀಟಾಗಿ ಬಿಸಿ ಮಾಡಬೇಕು. ಆ್ಯಂಡ್ ಫಿಶ್ ಕರಿ ಮಸಾಲ ಆಚಿದು ಯೂಸ್ ಮಾಡ್ತಾ ಇದ್ದೀವಿ. ನಮಗೆ ಎಷ್ಟು ಬೇಕೋ ಅಷ್ಟು ಹಾಗೆ ಹಾಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪು. ನಾವು ಆ್ಯಕ್ಚುಲಿ ಇದು ಭರಣಿನ ಯೂಸ್ ಮಾಡ್ತಾ ಇದ್ದೀವಿ, ತುಂಬ ಚೆನ್ನಾಗಿದೆ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸೊ ಫೈನಲಿ ಇದು ಬಾಯ್ಲ್ ಆದಮೇಲೆ ಡನ್ ಫಿಶ್ ಸಾಂಬಾರು. ಫೈನಲಿ ನಾವು ಊಟ ಕೂತ್ಕೊಂಡ್ವಿ. ಊಟ ಮಾಡಬೇಕು ಅಂತ ಆಲ್ರೆಡಿ ಟೈಮ್ ಆಗೋಗಿದೆ. ಸೊ ಇಲ್ಲಿಗೆ ನಾನು ಈ ವಿಡಿಯೋನ ಎಂಡ್ ಮಾಡಬೇಕು ಅಂತ ಅಂದ್ಕೊತೀನಿ. ಇನ್ನು ಹೊಸ ವಿಡಿಯೋಗೋಸ್ಕರ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಆ್ಯಂಡ್ ಶೇರನ್ನು ಮಾಡಿ.